ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಭಗವದ್ಗೀತೆಯ 60ನೇ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮತ್ತು ಅದರಲ್ಲಿ ಬರುವ ಶ್ಲೋಕವನ್ನು ದಿನನಿತ್ಯವಾಗಿ ನೋಡಿ ಮತ್ತು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ಇವತ್ತಿನ ಶ್ಲೋಕ ಏನಾಗಿರುತ್ತಂದ್ರೆ, ನಮ್ಮ ದೇಹದಲ್ಲಿರುವ ಇಂದ್ರಿಯಗಳನ್ನು ಎಷ್ಟು ಬಲಿಶಾಲಿ ಇದೆ ಅದನ್ನು ಬಲಿಶಾಲಿಯಿಂದ ನೋಡ್ಕೊಳ್ಬಹುದಾ, ಬಲಿಶಾಲಿಯಿಂದ ಇಟ್ಕೊಳ್ಬಹುದಾ ಅನ್ನುವ ಒಂದು ಸಂದರ್ಶನ ನೀಡಿದ್ದಾರೆ. ಹಾಗಾಗಿ ಭಗವದ್ಗೀತೆಯ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದಂಗೆ. ಇವತ್ತಿನ ಶ್ಲೋಕ ಪವರ್ಫುಲ್ ಆಗಿರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕದಲ್ಲಿ ಬರುವ ಒಂದಷ್ಟು ಸಾರಾಂಶಗಳು ಮತ್ತು ಇಂದ್ರಿಯಗಳ ಬಗ್ಗೆ, ಬಲಿಶಾಲಿ ಮತ್ತು ಅದರಿಂದ ನಮ್ಗೆ ಏನನ್ನು ಉಪಯೋಗವಾಗುತ್ತೆ ಮತ್ತು ಅದರಲ್ಲಿ ನಮ್ಮ ಜೀವನದ ಜ್ಞಾನ ಇದೆ ಅನ್ನೋ ಒಂದು ಸಂದರ್ಶನವನ್ನು ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ವಿಶೇಷ ಭಗವದ್ಗೀತೆಯ 60ನೇ ಶ್ಲೋಕ ಆಗಿರುತ್ತೆ. ಹಾಗಾಗಿ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ, ಶ್ಲೋಕ ನಂತರ ಒಂದು ಕೃಷ್ಣನ ಜಪ ಮಾಡೋಣ ಮತ್ತು ಇವತ್ತಿನ ಶ್ಲೋಕದಲ್ಲಿ ನಿಮಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬಿಂದ ನಮ್ಮ ಚಾನಲ್ ಅನ್ನು ದೊಡ್ಡ ಮಟ್ಟಕ್ಕೆ ಒಯ್ಯಬಹುದು. ಎಲ್ಲ ನಿಮ್ಮ ಕಡೆಯಿಂದ ನಮಗೆ ಸಹಕಾರ ಸಿಗಬೇಕು. ನೀವು ಮಾಡಿದ್ರೆ ಮನಸ್ಸು ನಮ್ಮ ಚಾನಲ್ ಅನ್ನು ನಾವು ದೊಡ್ಡ ಮಟ್ಟಕ್ಕೆ ಒಯ್ಯಬಹುದು ಮತ್ತು ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಇವತ್ತಿನ ಶ್ಲೋಕ ಏನಾಗಿರುತ್ತೆ ಅಂತ ಬರೀ ತಿಳ್ಕೊಳ್ಳೋಣ. ಯಥಾತೋ ಯಪಿ ಸಂಯತ್ಯಂ ಪುರುಷಸ್ಯ ವಿಪಜತಂ ಇಂದ್ರಿಯಾಣಿ ಪ್ರಮಾದಿನಿ ಅನಿತ್ಯಂ ಪ್ರಭಸ್ವಂ ಮನಂ ಅರ್ಥ ಏನಂದ್ರೆ, ಅರ್ಜುನ ಇಂದ್ರಿಯಗಳು ಎಷ್ಟು ಬಲಿಶಾಲಿ ಮತ್ತು ಆದರ್ಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತವೆ. ಅಂದ್ರೆ ನೀವೇನನ್ನಾದ್ರೂ ಒಂದು ಕಾರ್ಯಸಿದ್ಧಿಯನ್ನು ಮಾಡಿ, ಏನಾದರೂ ಒಂದು ಕೆಲಸವನ್ನು ಮಾಡಿ, ನಿಮ್ಮ ಒಂದು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಏನೋ ಒಂದು ನಿಮಗೆ ಮನಸ್ಸು ಹೇಳುತ್ತಿರುತ್ತೆ, ನಾ ಅದು ಮಾಡಬೇಕು, ಇದು ಮಾಡಬೇಕು, ನಾವೆಲ್ಲೋ ಹೋಗ್ಬೇಕು ಅಂತ. ಆಗ ಅಲ್ಲಿನ ಒಂದು ಕೆಲಸವನ್ನು ಬಿಟ್ಟು ಅಲ್ಲಿಗೆ ಸೆಳೆಯುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ. ನಿಮ್ಮ ಇಂದ್ರಿಯಗಳು ಎಷ್ಟೇ ಗಟ್ಟಿಯಾಗಿರ್ಲಿ, ಮನಸ್ಸನ್ನು ಒಂದು ಸಲ ಬಂದಾಗ ಆ ಮನಸ್ಸನ್ನು ಸೆಳೆದು ಬಿಡುತ್ತವೆ. ಅದನ್ನು ಯಾರಿಗೂ ನಿಲ್ಲಿಸೋಕೆ ಆಗಲ್ಲ. ಮತ್ತು ಇನ್ನಷ್ಟು ಹೇಳ್ತಿದ್ದಾರೆ, ಇಂದ್ರಿಯಗಳನ್ನು ಗೆಲ್ಲ ಪ್ರಯತ್ನಿಸುವ ಎಷ್ಟೋ ಮಂದಿ ವಿದ್ವಾಂಸರಾದ ಸಾಧುಗಳು, ತತ್ವಜ್ಞಾನಿಗಳು ಮತ್ತು ಆಧ್ಯಾತ್ಮಿಕವಾದಿಗಳು ಇದ್ದರೆ, ಆದರೆ ಅವರು ಎಷ್ಟು ಪ್ರಯತ್ನ ಪಟ್ಟವರು ಅವರಲ್ಲೇ ಅತ್ಯಂತ ಶ್ರೇಷ್ಠವಾದವರ ಸಹ ಕುಕ್ಷ ಬಂದು ಮನಸ್ಸನ ಕಾರಣದಿಂದ ಐಹಿಕ ಇಂದ್ರಿಯ ಭೋಗಕ್ಕೆ ಒಮ್ಮೊಮ್ಮೆ ಬಲಿಯಾಗುತ್ತಾರೆ. ಅಂದ್ರೆ ಅವರೆಷ್ಟೇ ದೊಡ್ಡಗಳು, ಗುರುಗಳಾಗ್ಲಿ, ಸಾಧುಗಳಾಗ್ಲಿ, ಜ್ಞಾನವಂತರಾಗ್ಲಿ, ವಿದ್ವಾಂಸರಾಗ್ಲಿ, ಏನನ್ನಾಗ್ಲಿ ಹೊರತು ಅವರನ್ನೇ ಏನು ಮಾಡಕ್ಕಾಗಿಲ್ಲ. ನಾವು ನೀವು ಎಲ್ಲಿ ಅಂತ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ. ಅವರ ಇಬ್ಬರಲ್ಲಿ ಇದು ಚರ್ಚೆ ಆಗ್ತಾ ಇದೆ ಮತ್ತು ಅವರನ್ನು ಹೇಳ್ತಿರುವಾಗ ಇದನ್ನು ಅವ್ರ ಕೈಲಿಂದ ಆಗ್ತಾ ಇಲ್ಲ, ನಮ್ಮ ಕೈಲಿಂದ ಯಾವ ತರ ಆಗುತ್ತೆ. ಮತ್ತು ಇವತ್ತಿನದಲ್ಲಿ ಮನಸ್ಸನ್ನ ಒಂದು ಬಂದಾಗ ನಾವು ಎಲ್ಲಿ ಬೇಕಾದ್ರೂ ಹೋಗಬೇಕು ಮತ್ತು ಮನಸ್ಸನ್ನು ಸೆಳೆದಾಗ ನಾವು ಏನನ್ನಾದ್ರೂ ಮಾಡ್ಲೆ ಬಿಟ್ಟು ಅಲ್ಲಿನ ಒಂದು ಎಲ್ಲಿ ಹೋಗ್ಬೇಕು ಅನ್ನುವ ಒಂದು ಹೇಳ್ತಿದ್ದಾರೆ. ಮತ್ತು ಮಹಾವಾರ್ಷಿಯು ಪರಿಪೂರ್ಣ ಯೋಗಿಯೂ ಆಗದಿದ್ದ ವಿಶ್ವಾಮಿತ್ರರು ಕಠಿಣ ತಪಸ್ಸಿನಿಂದ ಮತ್ತು ಯೋಗ್ಯ ಬಲ್ಪಸ್ಯದಿಂದ ಇಂದ್ರಿಯ ನಿಗ್ರಹಕ್ಕೆ ಹಕ್ಕೆ ಶ್ರಮಿಸುತ್ತಿದ್ದರು. ಆದರೂ ಮನೆಯು ಅವರನ್ನು ಕಾಮಸುಖಕ್ಕೂ ಧರಿಪಿಸಿದಳು. ಪ್ರಪಂಚದ ಚರಿತ್ರೆಯಲ್ಲಿ ಇಂತಹ ಎಷ್ಟೋ ನಿರ್ದೇಶನವೇ. ಆದ್ದರಿಂದ ಪೂರ್ಣ ಶ್ರೀ ಕೃಷ್ಣ ಪ್ರಜ್ಞೆಯಲ್ಲಿದೆ. ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸುವುದು ಬಹು ಕಷ್ಟ. ಮನಸ್ಸು ಕೃಷ್ಣನಲ್ಲಿ ನಿಲ್ಲಿಸಿದೆ. ಇಂತಹ ಐಹಿಕ ಚಟುವಟಿಕೆಗಳನ್ನು ಕೊನೆಗೊಳಿಸಲು ಸಾಧ್ಯವಿಲ್ಲ. ಅಂದ್ರೆ ನಮ್ಮ ಮನಸ್ಸನ್ನು ನಾವು ಶ್ರೀ ಕೃಷ್ಣ ಪರಮಾತ್ಮ ತರ ಇರಬೇಕು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನನ್ನಾಗ್ಲಿ ಹೋಗ್ಬೇಕಾ, ಮಾಡ್ಬೇಕಾ, ಮನಸ್ಸನ್ನು ಎಷ್ಟೆಷ್ಟು ದೊಡ್ಡ ದೊಡ್ಡ ತಪಸ್ಸಿನ ಮಾಡಿದ್ರು ಕೂಡ ಅಲ್ಲಿನ ಒಂದು ಸಾಧ್ಯವಾಗ್ತಿಲ್ಲ. ಮನಸ್ಸನ್ನು ನಿಯಂತ್ರಣಕ್ಕೆ ಆಗ್ತಾ ಇಲ್ಲ. ಆ ಮನಸ್ಸನ್ನು ನಾವು ನಿಯಂತ್ರಣಕ್ಕೆ ತರಬೇಕಂದ್ರೆ ನಮ್ಮ ಮನಸ್ಸನ್ನು ನಮ್ಮ ಇಂದ್ರಿಯಗಳ ನಡುವೆನೆ ಸಂಭಾಳಿಸ್ಬೇಕು, ನಮ್ಮ ಇಂದ್ರಿಯಗಳ ನಡುವೆನೆ
ಇಟ್ಕೋಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಜೊತೆ ಹೇಳ್ತಿದ್ದಾರೆ. ಮತ್ತು ಇವತ್ತಿನ ಶ್ಲೋಕ ಮುಕ್ತಾಯಗೊಳ್ಳುತ್ತದೆ. ಇವತ್ತಿನ ಅನುಭವದ ಸತ್ಯವಾದ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗುತ್ತೆ. ಇವತ್ತಿನ ಶ್ಲೋಕದಲ್ಲಿ ನಿಮಗೆ ಸಂಪೂರ್ಣ ಜ್ಞಾನ ತಿಳ್ಕೊಂಡಿದ್ದೀರಾ. ಇವತ್ತಿನ ಶ್ಲೋಕವನ್ನು ನಿಮ್ಮ ಜೀವನ ಚರಿತ್ರೆಯಲ್ಲಿ ಒಂದ್ಸಲ ಉಪಯೋಗ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಂದಷ್ಟು ಒಳ್ಳೆಯದು ಕೆಟ್ಟದು ಅಂತ ಬರ್ತಾ ಇರುತ್ತೆ. ಹಾಗಾಗಿ ಇವತ್ತಿನ ದಿನವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಮತ್ತು ಶ್ರೀಕೃಷ್ಣ ಪರಮಾತ್ಮನ ಜಪವನ್ನು ಮಾಡೋಗಿ ಮತ್ತು ಇವತ್ತಿನ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಗಿಸೋಣ ಬನ್ನಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಶ್ಲೋಕವನ್ನು ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.